ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಟಿಪ್ಸ್ ಆ್ಯಂಡ್ ಟಾಪಿಕ್ ಏನಪ್ಪ ಅಂತಂದರೆ ಜಾಬ್, ಕೆಲಸ ಎಷ್ಟು ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತು. ಸೊ ಎಷ್ಟೊಂದು ಜನ ಡಿಗ್ರಿ ಮುಗಿಸಿದ ಮೇಲೆ ಜಾಬ್ ಹೆಂಗೆ ಹುಡ್ಕೋಬೇಕು ಏನು ಅಂತ ಗೊತ್ತೇ ಆಗೋದಿಲ್ಲ. ಸೊ ಇವತ್ತಿನ ಟಾಪಿಕ್ ಅದೇ, ಜಾಬ್ ಹೆಂಗೆ ಹುಡ್ಕೋಬೇಕು. ಆಮೇಲೆ ಜಾಬು ಅಂದರೆ ಇವಾಗ ಆಲ್ರೆಡಿ ಕೆಲಸ ಮಾಡ್ತಾ ಇರೋರು ಜಾಬ್ ಏನಾದರೂ ಚೇಂಜ್ ಮಾಡಬೇಕಂತಂದರೆ, ಆಮೇಲೆ ಫ್ರೆಶ್ ಆಗಿ ಡಿಗ್ರಿ ಮುಗಿಸಿರ್ತಾರೆ. ಸೊ ಅವರಿಗೂ ಗೊತ್ತಿರಲ್ಲ ಜಾಬ್ ಹೆಂಗೆ ಹುಡ್ಕೋಬೇಕು, ಪ್ರೈವೇಟ್ ಜಾಬ್ಸ್ಗಳು ಹೆಂಗೆ ಹುಡ್ಕೋಬೇಕು ಕಂಪ್ನೀಲಿ. ಏನಕ್ಕಂದರೆ ಯಾರಿಗಾದರೂ ಕೇಳಿದರೆ, ಸೊ ಯಾರಿಗಾದರೂ ಕಂಪ್ನಿ HR ಕೇಳಿದರೆ ಅವ್ರು ಏನಂತಾರಂದರೆ, ನೀನು ರಿಸ್ಯೂಮ್ ಫಾರ್ವರ್ಡ್ ಮಾಡು, ನಿನ್ನ CV ಫಾರ್ವರ್ಡ್ ಮಾಡು, ನಾವು ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಕಾಲ್ ಮಾಡ್ತೀವಿ ಅಂತ ಈ ಥರನೇ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಕೇಸ್ಗಳಲ್ಲಿ ಇದೇ ಥರ ಆಗುತ್ತೆ. ಸೊ ಹೆಂಗೆ ಜಾಬ್ ಚೇಂಜ್ ಮಾಡಬೇಕು, ಹೊಸದಾಗಿ ಹೆಂಗೆ ಜಾಬ್ ಹುಡ್ಕೋಬೇಕು ಅನ್ನೋದು ತುಂಬ ಕಷ್ಟಕರ ಆಗಿರುತ್ತೆ. ಇವಾಗಂತೂ ಜಾಬ್ ಸಿಗೋದು ತುಂಬ ಕಷ್ಟ ಆಗಿದೆ. ಏನಕ್ಕಂದರೆ ಎಲ್ಲರೂ ಡಿಗ್ರಿ ಮುಗಿಸ್ತಾರೆ, ಹೆಂಗೆ ಜಾಬ್ ಹುಡ್ಕೊಳ್ಳೋದಂತೂ ಗೊತ್ತಿರಲ್ಲ. ಸ್ವಲ್ಪ ಜನಕ್ಕೆ ರೆಫರೆನ್ಸ್ ಇರುತ್ತೆ, ಸೊ ಅವ್ರು ಹೆಂಗೋ ಕಷ್ಟಪಟ್ಟು ಹುಡ್ಕೊಳ್ತಾರೆ ಜಾಬು. ಬಟ್ ಇನ್ನು ಕೆಲವರಿಗೆ ಫ್ರೆಶ್ ಆಗಿ ಡಿಗ್ರಿ ಮುಗಿಸ್ಕೊಂಡು ಬಂದವರಿಗೆ ಯಾರು ರೆಫರೆನ್ಸ್ ಮಾಡಲ್ಲ, ಆಮೇಲೆ ಗೊತ್ತಾಗಲ್ಲ ಹೆಂಗೆ ಹುಡ್ಕೋಬೇಕು ಜಾಬ್ ಅಂತ. ಸೊ ನಾನು ಅದೇ ಹೆಂಗೆ ಹುಡ್ಕೋಬೇಕು ಜಾಬು, ಆಮೇಲೆ ಎಲ್ಲಿ ಅಪ್ಲೈ ಮಾಡಬೇಕು, ರಿಸ್ಯೂಮ್ ಹೆಂಗೆ ಅಪ್ಡೇಟ್ ಮಾಡಬೇಕು. ಸೊ ಅದೇ ಆ ಟಾಪಿಕ್ ಬಗ್ಗೆನೇ ಇವತ್ತು ಮಾತಾಡೋಣ. ಸೊ ಫಸ್ಟಾಗಿ ಎಲ್ಲರೂ ಜಾಬ್ ಹುಡ್ತಾ ಇರೋರಿಗೆ ಆಲ್ ದ ಬೆಸ್ಟು. ಸೊ ಬೇಗ ಜಾಬ್ ಸಿಗಲಿ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇರ್ತೀನಿ, ಯಾವಾಗ ಟೈಮ್ ಸಿಗುತ್ತೆ. ಸೊ ಹೆಂಗೆ ಹುಡುಕಬೇಕು ಅಂತ. ನಾನು ಫಸ್ಟು ಡಿಗ್ರಿ ಮುಗಿದ ತಕ್ಷಣ ತುಂಬ ಕಷ್ಟಪಟ್ಟೆ ಜಾಬ್ ಸಿಗೋಕ್ಕೆ. ಸ್ಟಾರ್ಟಿಂಗ್ ಯಾರೂ ರೆಫರೆನ್ಸ್ ಇರಲ್ಲ, ಸೊ ಅದು ಕಷ್ಟ ಆಗುತ್ತೆ. ಸೊ Naukri.com ಆಮೇಲೆ ಇನ್ನೂ ತುಂಬ ಹಲವಾರು ವೆಬ್ಸೈಟ್ಗಳಿದೆ ಹೆಂಗೆ ಹುಡ್ಕೋಬೇಕು ಅಂತ. ಸೊ ಫ್ರೆಶರಿಗೆ ಕಾಂಪಿಟೇಷನ್ ಜಾಸ್ತಿ, ಸಿಗೋದು ಕಷ್ಟ ಆಗುತ್ತೆ. ಸೊ ಆದರೂ ಟ್ರೈ ಮಾಡೋದು ಬಿಡಬೇಡಿ ಅಷ್ಟೇ, ಟ್ರೈ ಮಾಡ್ತಾಯಿರಿ, ಸಿಗುತ್ತೆ ಜಾಬು. ಸೊ ನನ್ನ ಸಜೆಷನ್ ಏನಂದರೆ, ಸ್ಟಾರ್ಟಿಂಗ್ ಯಾವುದೇ ಜಾಬ್ ಸಿಗಲಿ, ಕಡಿಮೆ ಸ್ಯಾಲ್ರಿ ಇದ್ದರೂ ಪರವಾಗಿಲ್ಲ. ಸೊ ಸೇರ್ಕೊಳ್ಳಿ, ಫಸ್ಟು ಜಾಬ್ ಸೇರ್ಕೊಳ್ಳಿ. ಜಾಬ್ ಸೇರ್ಕೊಂಡಾದ್ಮೇಲೆ ನೀವು ಬೇಕಾದರೆ ಮತ್ತೆ ಕಂಪ್ನಿ ಸ್ವಿಚ್ ಮಾಡಿ. ಜಾಬ್ ಸಿಕ್ಕಿದ ಮೇಲೆ ಆಮೇಲೆ ಇಂಟರ್ವ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ. ಏನಕ್ಕಪ್ಪ ಅಂದರೆ, ಸೊ ನೀವು ಕರೆಂಟ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಆಮೇಲೆ ನಿಮಗೆ ಇಂಡಸ್ಟ್ರಿಯಲ್ ನಾಲೆಜ್ ಇರುತ್ತೆ. ಸೊ ಕಂಪ್ನಿ ನಾಲೆಜ್ ಸ್ಟಾರ್ಟ್ ಆಗುತ್ತೆ ಬೆಳೆಯೋಕ್ಕೆ. ಸೊ ಈ ಥರ ಕಾಲೇಜ್ ಎಕ್ಸ್ಪೀರಿಯೆನ್ಸ್ ಎಲ್ಲ, ಕಾಲೇಜಲ್ಲಿ ಓದಿರೋ ಥಿಯರಿ ಮ್ಯಾಕ್ಸಿಮಮ್ ಎಲ್ಲ ಕನ್ಸಿಡರ್ ಮಾಡಲ್ಲ ಕಂಪ್ನಿಗಳಲ್ಲಿ. ಸೊ ಅವರು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ ಬೇಕಂತಾರೆ. ಸೊ ಅದು ಕಷ್ಟ ಆಗೋದು. ಸೊ ಅದಕ್ಕೆ ಯಾವುದಾದ್ರೂ ಪರವಾಗಿಲ್ಲ, ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇದ್ದರೂ ಪರವಾಗಿಲ್ಲ, ಸೇರ್ಕೊಳ್ಳಿ. ಆಮೇಲೆ 1 ವರ್ಷ 2 ವರ್ಷ ಮಾಡಿಬಿಟ್ಟು ಮತ್ತೆ ಸ್ವಿಚ್ ಮಾಡಿ ಜಾಬು, ಪರವಾಗಿಲ್ಲ. ಸೊ ಯಾರು ಕಡಿಮೆ ಸ್ಯಾಲ್ರಿ ಅಂತ ಜಾಬ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಆಮೇಲೆ ತುಂಬ ಇದು ಆಗುತ್ತೆ, ಯಾಕಾದರೂ ಸಿಕ್ಕಿ ಜಾಬ್ ಮಾಡಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಅದೇ ಯಾವುದಾದ್ರು ನೌಕರಿಲಿ ಹೆಂಗೆ ಅಪ್ಡೇಟ್ ಮಾಡಬೇಕು, ಜಾಬ್ ಹೆಂಗೆ ಹುಡುಕಬೇಕು, ಆಮೇಲೆ ತುಂಬ 4-5 ವೆಬ್ಸೈಟ್ ಇದೆ, ಮೇನ್ ವೆಬ್ಸೈಟು ಹೆಂಗೆ ಜಾಬ್ ಹುಡ್ಕೋಬೇಕು ಅಂತ. ಸೊ ಪ್ರೈವೇಟ್ ಜಾಬ್ ಹೇಳ್ತಾ ಇರೋದು ನಾನು. ಗೌರ್ಮೆಂಟು ನನಗಷ್ಟು ನಾಲೆಜ್ ಇಲ್ಲ ಗೌರ್ಮೆಂಟ್ ಬಗ್ಗೆ, ಪ್ರೈವೇಟ್ ಬಗ್ಗೆ ಹೇಳ್ತಾ ಇರೋದು ನಾನು. ಸೊ ಇವಾಗ ಇಂಜಿನಿಯರಿಂಗ್ ಮುಗಿಸಿರೋರು, ಆಮೇಲೆ BSc ಮುಗಿಸಿರೋರು, ಸೊ ಅವರು ಜಾಬ್ ಹೆಂಗೆ ಹುಡ್ಕೋಬೇಕು 3-4 ಪ್ಲಾಟ್ಫಾರ್ಮ್ ಇದೆ. ಆ ವೆಬ್ಸೈಟಲ್ಲಿ ನಾನು ತೋರಿಸ್ಕೊಡ್ತೀನಿ 1 by 1 ಹೆಂಗೆ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಆ್ಯಪ್ಗಳ ಬಗ್ಗೆ, ಹೆಂಗೆ ನಿಮ್ಮದು ರಿಸ್ಯೂಮ್ ಅಪ್ಡೇಟ್ ಮಾಡಬೇಕು, ಆಮೇಲೆ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ಹೆಂಗೆ ಅಪ್ಡೇಟ್ ಮಾಡಬೇಕು, ಆಮೇಲೆ ಅದೆಲ್ಲ ಕ್ಲೀನಾಗಿ ಅಪ್ಡೇಟ್ ಮಾಡಿದ್ಮೇಲೆ ಆವಾಗ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಶರಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕಾಂಪಿಟೇಷನ್ ಹೆವಿ. ಸೊ ಇವತ್ತಿಂದಿಷ್ಟೇ ಜಾಬ್ ಬಗ್ಗೆ. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಎಲ್ಲ ಜಾಬ್ದು ಏನೇನು ವೆಬ್ಸೈಟ್ಗಳಿದೆ, ಹೆಂಗೆ ಜಾಬ್ನ ಅಪ್ಲೈ ಮಾಡಬೇಕು, ಆಮೇಲೆ ಕಂಟಿನ್ಯೂಸ್ ಆಗಿ ಹೆಂಗೆ ಆ್ಯಕ್ಟಿವ್ ಇರಬೇಕು ಆ ವೆಬ್ಸೈಟಲ್ಲಿ, ಸೊ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಜಾಬ್ ಹುಡುಕ್ತಾ ಇರೋದು ಆಲ್ರೆಡಿ ಗೊತ್ತಿರ್ಬೋದು. ಸೊ ಯಾವ ಕಂಪ್ನಿಗೆ ಹೋದರೂ ಎಕ್ಸ್ಪೀರಿಯೆನ್ಸ್ ಬೇಕು ಅಂತಾರೆ. ಸೊ ಜಾಬ್ ಕೊಟ್ಟರೆ ತಾನೇ ಎಕ್ಸ್ಪೀರಿಯೆನ್ಸ್ ಆಗೋದು. ಸೊ ಅದೊಂದು ಕಷ್ಟ ಫ್ರೆಶರ್ಗೆ. ಸೊ ಜಾಬ್ ಕೊಡ್ದೇನೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅವರಿಗೂ. ಸೊ ಅದು ಕಷ್ಟ ಆಗ್ತಾ ಇರೋದು ಮೇನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.